ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ರಾಹು ಕೇತುವಿನ ದೋಷ ಆಗಿ ನಮಗ್ ಕಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಅದಕ್ಕೆ ಪರಿಹಾರ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಮಾಡ್ತೀನಿ. ನಿಮ್ಮಪ್ಪನಂತ ಬಂಗಾರದ ಗಣಿಗೆ ಫಿಕ್ಸ್ ಆಗಿದ್ದಾಳೆ. ಏ ಪ್ರೀತಮ್, ಏನೋ ಮಾಡ್ತಿದ್ಯಾ? ಅಣ್ಣ ಪ್ಲೀಸ್ ಬಿಡೋಣ, ನನ್ನ ತಡಿಬೇಡ, ಬಿಡೋಣ. ನನ್ನ ಪ್ರೀತಿ ಪ್ರತಿ ಕ್ಷಣ ನನ್ನ ಕೊಲ್ಲೋದಕ್ಕಿಂತ ಕುಡ್ದು ಆ ನೋವು ನಾ ಮರಿತೀನಿ. ಇದು ನೋವನ್ನ ಮರೆಯೋಕ್ಕೆ ಕುಡಿಯೋ ತರ ಕಾಣಿಸ್ತಾ ಇಲ್ಲ, ಕುಡಿದು ಸಾಯಕ್ ಹೊರಟಿರೋ ತರ ಕಾಣ್ತಾ ಇದೆ. ನಾನು ಬದುಕಿದ್ದಾದ್ರೂ ಏನ್ ಮಾಡ್ಬೇಕು? ಕುಡ್ದು ಸಾಯ್ತೀನಿ ಬಿಡು. ಇನ್ನೊಂದ್ಸಲಿ ಸಾಯ್ತೀನಿ ಅಂದ್ರೆ ಕಪಾಳಕ್ಕೆ ಬರೆಸ್ತೀನಿ ನೋಡು. ಪ್ರೀತಿಸಿ ಮೋಸ ಹೋದವರೆಲ್ಲ ಸಾಯಕ್ ಹೊರಟ್ರೆ ಪ್ರಪಂಚದಲ್ಲಿ ಅರ್ಧ ಜನನೂ ಇರೋದಿಲ್ಲ. ಪ್ರೀತಿಸಿದೆಲ್ಲ ಪ್ರೀತಿನೂ ಸಕ್ಸಸ್ ಆಗ್ಬೇಕು ಅನ್ನೋ ರೂಲ್ಸು ಇಲ್ಲ, ಫೇಲ್ಯೂರ್ ಆದ್ರೆ ಸಾಯ್ಬೇಕು ಅನ್ನೋ ರೂಲ್ಸು ಇಲ್ಲ. ಇವಳಿಲ್ಲ ಅಂದ್ರೆ ಇನ್ನೊಬ್ಳು. ಜೀವನದಲ್ಲಿ ಒಳ್ಳೇದ್ ಬರಕ್ಕಿಂತ ಮುಂಚೆ ಕೆಟ್ಟದ್ ಬಂದು ಒಳ್ಳೇದರ ಬೆಲೆ ಏನು ಅಂತ ತೋರ್ಸುತ್ತೆ. ಕಾವೇರಿನೂ ನಿನ್ ಜೀವನದಲ್ಲಿ ಹಾಗೆ ಅಂತ ಅನ್ಕೋ. ಹೇ, ಅವಳಿಗಿಂತ ಬೆಟರ್ ಆಗಿರೋ ಹುಡುಗಿರ್ ನಿನ್ ಜೀವನದಲ್ಲಿ ಬಂದೇ ಬರ್ತಾರೆ. ನಿನ್ಗೇನೋ ಕಮ್ಮಿ ಆಗಿದೆ? ನೀನ್ ಮನಸ್ಸು ಮಾಡಿದ್ರೆ ನಿನ್ ಮುಂದೆ 100 ಜನ ಹುಡುಗಿರ್ ನಿಂತ್ಕೋತಾರೆ. ನಿನ್ನ ನೋಡಿದ್ರೆ ಆ ಕಾವೇರಿ ವಿಷಯದಲ್ಲಿ ಒಳ್ಳೆ ದೇವದಾಸ್ ಥರ ಆಡ್ತಿದ್ಯಾ. ಫಾರಿನಲ್ಲಿ ಓದ್ ಬಂದು ಅನ್ಕೋಣ ನೀನು. ನನ್ನ ಆ ಬ್ರಾಡ್ ಮೈಂಡೆಡ್ ಪ್ರೀತು ಎಲ್ಲೋ ಇದ್ದಾನೆ? ಆ ಪ್ರೀತಮ್ ಕಾವೇರಿ ಪ್ರೀತಿಲ್ ಬಿದ್ದು ಯಾವತ್ತೋ ಕಳೆದೋದಣ್ಣ. ಪ್ರೀತಿಲ್ ಬಿದ್ದು ಕಳೆದು ಹೋಗ್ತಿಲ್ಲ ಕಣೋ ನೀನು. ಪ್ರೀತಿಲಿ ಬೀಳ್ಸಿ ನಿನಗೆ ಮೋಸ ಮಾಡಿದಾಳ ಅವಳು. ಅದು ಗೊತ್ತಾದ್ಮೇಲೂ ಅವಳು ಜಪ ಮಾಡೋದ್ರಲ್ಲಿ ಏನೋ ಅರ್ಥ ಇದೆ? ನಿನ್ ಕಣ್ಣು ಮುಂದೆನೆ ನಿನಗೆ ಮೋಸ ಮಾಡಿ ಅವಳು ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾಳೆ. ಒಂದು ದಿನ ಒಂದು ಕ್ಷಣ ನಿನ್ ಬಗ್ಗೆ ಯೋಚನೆ ಮಾಡಿ ನಿನ್ನ ಹತ್ರ ಬಂದು ಮಾತಾಡಿದಾಳ? ಇಲ್ಲ ತಾನೆ? ಅಲ್ಲಿಗೆ ಅವಳು ನಿನ್ನನ್ನ ಯಾವತ್ತೂ ಪ್ರೀತಿ ಮಾಡೇ ಇಲ್ಲ ಅನ್ನೋದು ನಿನಗೆ ಅರ್ಥ ಆಗ್ತಿಲ್ವಾ? ಅವಳ ಮೋಸಕ್ಕೆ ನೀನು ತಕ್ಕ ಪಾಠ ಕಲಿಸಲೇಬೇಕು ಕಣ ಪ್ರೀತು. ಎದ್ದು ಮೊದಲಿನ ಪ್ರೀತಮ್ ಆಗಿದ್ದು ಆ ಕಾವೇರಿಗೆ ಅವಳು ತಪ್ಪು ಅರಿವಾಗೋ ಹಾಗೆ ಮಾಡು. ನಿನಗೆ ಇನ್ನೂ ಒಂದು ಜೀವನ ಇದೆ, ಅದು ಕಾವೇರಿಯಿಂದ ಮುಗ್ದೋಗಿಲ್ಲ. ನಿನ್ನ ಜೀವನದ ಪುಸ್ತಕದಲ್ಲಿ ಕಾವೇರಿ ಒಂದು ಚಾಪ್ಟರ್ ಅಷ್ಟೇ, ಅದನ್ನ ಅರ್ಥ ಮಾಡ್ಕೋ. ಈ ರೀತಿ ಕುಡ್ಕೊಂಡು ರೂಮಲ್ಲಿದ್ದು ಆ ಮೋಸ ಮಾಡಿದ ಕಾವೇರಿನ ಗೆಲ್ಲಿಸ್ಬೇಡ ಕಣೋ ಪ್ರೀತು. ನನಗೆ ಮೊದಲಿನ ತಮ್ಮ ಪ್ರೀತಮ್ ಬೇಕು ಕಣೋ, ಪ್ಲೀಸ್. ನನಗೋಸ್ಕರ ನನ್ನ ಕನಸನ್ನ ನನಸು ಮಾಡೋದಕ್ಕೆ ತನ್ನ ನೋವನ್ನ ದುಃಖನ ಮನೆಯವರನ್ನೆಲ್ಲ ಪಕ್ಕಕ್ಕಿಟ್ಟು ಬಂದ ಕಾವೇರಿಗೆ ಈಗ ನನ್ನಿಂದಾನೇ ಅವಳ ಜೀವಕ್ಕೆ ಅಪಾಯ ಬಂದ ಹಾಗಾಗಿದೆ. ಡಾಕ್ಟರ್, 1 ನಿಮಿಷ ಬಂದೆ. ಹಾಯ್ ಕಾವೇರಿ, ಹೇಗಿದ್ದೀರಾ? ಬೆಟರ್.
ತಿಂಡಿ ಮಾಡಿದ್ರಾ? ಜ್ಯೂಸ್ ಕುಡ್ದೆ, ಆಮೇಲೆ ಇಡ್ಲಿ ತಿಂದೆ. ಎದ್ದೇಳಿ. ನಿಧಾನ. ಕೊಡಿ ಅದು. ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ. ಸಿಸ್ಟರ್, ಈ ಇಂಜೆಕ್ಷನ್ ಮಾತ್ರೆ ಇವ್ರಿಗೆ ಕೊಡಿ. ಓಕೆ ಡಾಕ್ಟರ್. ಓಕೆ ಕಾವೇರಿ, ನಾನು ಬಂದು ನಾಳೆ ನೋಡ್ತೀನಿ. ಓಕೆ ಬಾಯ್, ಟೇಕ್ ಕೇರ್. ಡಾಕ್ಟರ್, ಕಾವೇರಿ ಕಂಡೀಷನ್ ಹೇಗಿದೆ? ಪರವಾಗಿಲ್ಲ ಸರ್, ಆದರೆ ಇನ್ನೂ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. BP, ಪಲ್ಸ್ ರೇಟ್ ಎಲ್ಲ ಏರುಪೇರಾಗ್ತಿದೆ. ಬೆಳಗ್ಗೆ ಅಷ್ಟರಲ್ಲಿ ನಾರ್ಮಲ್ ಆದರೆ ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಬಟ್ ಸ್ವಲ್ಪ ದಿನ ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಇಂಥ ಟೈಮಲ್ಲಿ ಡಿಸ್ಟರ್ಬ್ ಆದರೆ ಅವ್ರು ಮೆಂಟಲಿ ಅಪ್ಸೆಟ್ ಆಗ್ತಾರೆ. ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಸು ಇರುತ್ತೆ. ಆದಷ್ಟು ಒಂಟಿಯಾಗಿರಕ್ಕೆ ಬಿಡಬೇಡಿ. ಹಾಗೆ ಡಿಸ್ಟರ್ಬ್ ಆಗುವಂಥ ವಿಷಯನ ಯಾವುದೂ ಹೇಳಬೇಡಿ. ಓಕೆ ಡಾಕ್ಟರ್.